ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಟ್ವಿಸ್ಟ್. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಪ್ರಕರಣದ ತನಿಖೆಗೆ ಸಿದ್ಧತೆ. ಹೌದು, ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿತ್ತು. ರೌಡಿಗಳ ಜೊತೆ ಸೇರಿ ಸಿಗರೆಟ್ ಸೇದುತ್ತಾ ಟೀ ಕುಡಿಯುತ್ತಿದ್ರು. ಸೆಲ್ನಲ್ಲಿಯೂ ವಿಡಿಯೋ ಕಾಲ್ನಲ್ಲಿ ಪ್ರತ್ಯಕ್ಷರಾಗಿದ್ರು. ಹೀಗಾಗಿ ಸಿಸಿಬಿ ಟೀಮ್ ಜೈಲಿಗೆ ದಾಳಿಗೆ ಬಂದಾಗ ಅಧಿಕಾರಿಗಳು ಕಳ್ಳಾಟವಾಡಿದ್ರು. ಈ 3 ವಿಷಯಗಳ ಬಗ್ಗೆ 3 ಪ್ರತ್ಯೇಕ ಕೇಸ್ಗಳನ್ನ ಆಗ್ನೇಯ ವಿಭಾಗದ ಪೊಲೀಸರು ದಾಖಲಿಸಿದ್ದಾರೆ. ಇದೀಗ ಈ ಕೇಸ್ಗೆ ಹೊಸ ಆಯಾಮ ನೀಡಲು ಪೊಲೀಸರು ಮುಂದಾಗಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ದರ್ಶನ್ ಸೇರಿದಂತೆ ಅನೇಕರ ವಿಚಾರಣೆಯನ್ನು ಪೊಲೀಸರು ಮಾಡಿದ್ದಾರೆ. ಪ್ರಕರಣ ಚಾರ್ಜ್ ಶೀಟ್ ಸನಿಹದಲ್ಲಿತ್ತು. ಆದರೆ ಈಗ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ವಿಚಾರಣೆ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದು, ಇದರಿಂದಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ವಿಳಂಬವಾಗಿದೆ ಎನ್ನಲಾಗಿದೆ. ಯಾಕೆಂದರೆ ಮೊದಲ ಪ್ರಕರಣದಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗಾಗೆ ಜೈಲಿನೊಳಗೆ ಸಿಗರೆಟ್ ಹೇಗೆ ಬಂತು? ಅಧಿಕಾರಿಗಳ ಕುಮ್ಮಕ್ಕು ಇಲ್ಲದೆ ಸಿಗರೆಟ್ ಬರಲು ಸಾಧ್ಯವಿಲ್ಲ ಎನ್ನಲಾಗುತ್ತಿದೆ. ಎರಡನೇ ಪ್ರಕರಣವಾದ ಜೈಲಿನೊಳಗೆ ಮೊಬೈಲ್ ಬಳಸಿ ವಿಡಿಯೋ ಕಾಲ್ ಮಾಡಲು ಕೂಡ ಅಧಿಕಾರಿಗಳ ಕೃಪಾ ಕಟಾಕ್ಷ ಇಲ್ಲದೆ ವಿಡಿಯೋ ಕಾಲ್ ಮಾಡಲು ಸಾಧ್ಯವಿಲ್ಲ. ಮೂರನೇ ಪ್ರಕರಣ ಜೈಲು ಅಧಿಕಾರಿಗಳ ವಿರುದ್ಧವೇ ಆಗಿದೆ. ಹೀಗಾಗಿ 3 ಪ್ರಕರಣಗಳಲ್ಲಿ ಜೈಲು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜಾತಿಥ್ಯದಲ್ಲಿ ಪಾಲುದಾರರಾಗಿರುವ ಕಾರಣ ಅವರ ವಿರುದ್ಧವೇ ಭ್ರಷ್ಟಾಚಾರ ಕಾಯ್ದೆಯಡಿ ತನಿಖೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಅದರಂತೆ ಹೈಕೋರ್ಟ್ಗೆ ಪಿಸಿ ಆಕ್ಟ್ ಅಡಿ ತನಿಖೆ ನಡೆಸಲು ಹೈಕೋರ್ಟ್ಗೆ ಅನುಮತಿಯನ್ನು ಕೂಡ ಕೇಳಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ವಿಳಂಬವಾಗಿದೆ ಎನ್ನಲಾಗಿದೆ. ಪಿಸಿ ಆಕ್ಟ್ ನಡಿ ತನಿಖೆ ನಡೆದರೆ ಜೈಲಿನ ಅಧಿಕಾರಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಬ್ಯೂರೋ ರಿಪೋರ್ಟ್, NKST 4 ನ್ಯೂಸ್.